ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮಗೆ ಹಾರ್ಟ್ ಹೇಗೆ ಮುಖ್ಯನೋ ಅದೇ ರೀತಿ ಸ್ಮಾರ್ಟ್ ಫೋನ್ಗಳಿಗೆ ಚಿಪ್ಸೆಟ್ ಮುಖ್ಯ. ಅದು ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಸ್ಮಾರ್ಟ್ ಫೋನ್ ಕೆಲಸ ಮಾಡುತ್ತೆ. ಅಂದ್ರೆ ನಾವು ಗೇಮ್ ಆಡುವಾಗ್ಲೋ ಅಥವಾ ಕಂಟಿನ್ಯೂಸ್ ಆಗಿ ಸ್ಮಾರ್ಟ್ ಫೋನ್ ನ ಯೂಸ್ ಮಾಡಿದ್ರು ಕೂಡ ಅದು ಬಿಸಿ ಆಗದೆ ಹ್ಯಾಂಗ್ ಆಗದೆ ಇರಬೇಕು ಅಂದ್ರೆ ಚಿಪ್ಸೆಟ್ ಬಹಳನೇ ಮುಖ್ಯ. ಸೊ ಒಂದೊಂದು ಫೋನ್ ನಲ್ಲೂ ಒಂದೊಂದು ರೀತಿಯ ಚಿಪ್ಸೆಟ್ ನ ಕಾಣಬಹುದು. ಸೊ ಈಗಿನ ಚಿಪ್ಸೆಟ್ ಗಳಾದ ಸ್ನ್ಯಾಪ್ಡ್ರ್ಯಾಗನ್ 888, ಸ್ಯಾಮ್ಸಂಗ್ ನ ಎಕ್ಸಿನೋಸ್ 2100, ಕಿರಿನ್ 9000, ಮೀಡಿಯಾಟೆಕ್ ಡೈಮೆನ್ಸಿಟಿ 1200 ಹಾಗೆ ಆಪಲ್ ನ A14 ಚಿಪ್ಸೆಟ್ ಸದ್ಯಕ್ಕೆ ಟ್ರೆಂಡ್ ನಲ್ಲಿದ್ದಾವೆ. ಸೊ ಆಗ್ಲಿಂದ ಇದೇನು ಚಿಪ್ಸೆಟ್ ಅಂತ ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡ್ರ, ಇವತ್ತು ನಾವು ಈ ಚಿಪ್ಸೆಟ್ ಅಂದ್ರೆ ಏನು, ಈ ಎಲ್ಲ ಚಿಪ್ಸೆಟ್ಗಳಲ್ಲಿ ಯಾವುದು ತುಂಬಾ ಪವರ್ಫುಲ್, ನಾವು ಯಾವ ಚಿಪ್ಸೆಟ್ ಇರೋ ಫೋನ್ ನ ತಗೊಂಡ್ರೆ ಚೆನ್ನಾಗಿರುತ್ತೆ, ಒಂದು ಚೂರು ಹ್ಯಾಂಗ್ ಆಗದೆ ಸ್ಮೂತ್ ಆಗಿ ರನ್ ಆಗಬೇಕು ಅಂದ್ರೆ ಯಾವ ಚಿಪ್ಸೆಟ್ ಇರಬೇಕು, ಹಾಗೆ ಸದ್ಯಕ್ಕೆ ಯಾವುದು ಬೆಸ್ಟ್ ಹಾಗೂ ಫಾಸ್ಟ್ ಚಿಪ್ಸೆಟ್ ಅನ್ನೋದನ್ನ ಇವತ್ತು ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ನಾನು ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ಗಳಾಗಿರ್ಬೋದು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್, ರಿವ್ಯೂಸ್, ಹೀಗೆ ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಮಾಡಿದ್ರು ಮೊದಲು ನಿಮಗೆ ಗೊತ್ತಾಗುತ್ತೆ. ಇನ್ನು ತಡ ಮಾಡೋದು ಬೇಡ, ನಾನು ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಟೆಕ್ಕಿ ಗೌಡ್ರು. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಚಿಪ್ಸೆಟ್ ಅಂದ್ರೆ ಏನು ಅಂತ ಕೇಳೋದಾದ್ರೆ, ನಾನು ಆಗ್ಲೇ ಹೇಳ್ದಾಗ ನಮ್ಗೆ ಹಾರ್ಟ್ ಹೇಗಿರುತ್ತೋ ಅದೇ ರೀತಿ ಸ್ಮಾರ್ಟ್ ಫೋನ್ಗೂ ಇದು ಮುಖ್ಯ. ಇದನ್ನ ನ್ಯಾನೋ ಟ್ರಾನ್ಸ್ಮಿಟರ್ ಗಳನ್ನ ಬಳಸಿ ತಯಾರಿಸಿರ್ತಾರೆ. ಇದರಿಂದನೇ ನಮ್ಮ ಫೋನ್ ಪರ್ಫಾರ್ಮ್ ಮಾಡೋದು. ಸೊ ನಾವು ಕಂಪ್ಯೂಟರ್ ನಲ್ಲಿ ಹೇಗೆ CPU ಅಂತ ನೋಡ್ತೀವೋ ಅದೇ ರೀತಿ ಸ್ಮಾರ್ಟ್ ಫೋನ್ ಗಳಲ್ಲೂ ಇರುತ್ತೆ. ಸೊ ಇದೇ ರೀತಿ ಈಗ ಸಾಕಷ್ಟು ಚಿಪ್ಸೆಟ್ ಕಂಪನಿಗಳು ಇದಾವೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಈ ಎಲ್ಲಾ ಚಿಪ್ಸೆಟ್ ಗಳನ್ನ ಕಂಪೇರ್ ಮಾಡೋದಕ್ಕೆ ಸಾಕಷ್ಟು ವಿಧಾನಗಳಿದಾವೆ. ಸೊ ಈ ಚಿಪ್ಸೆಟ್ ಗಳಿಂದ ಕೇವಲ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಲ, ಬ್ಯಾಟರಿ ಕನ್ಸಂಪ್ಷನ್ ಆಗಿರ್ಬೋದು, ಮೀಡಿಯಾ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ಕನೆಕ್ಟಿವಿಟಿ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ನೋಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ನೋಡಿ ಯಾವ ಚಿಪ್ಸೆಟ್ ಯಾವುದಕ್ಕಿಂತ ಬೆಟರ್ ಅನ್ನೋದನ್ನ ನೋಡೋಣ. ಸೊ ನೀವೇನಾದ್ರೂ ಆಂಡ್ರಾಯ್ಡ್ ಯೂಸರ್ಸ್ ಆಗಿದ್ರೆ ನಿಮಗೆ ಸಾಕಷ್ಟು ವೆರೈಟಿ ಕಾಣಸಿಗುತ್ತೆ. ಆದ್ರೆ ಐಫೋನ್ ಯೂಸರ್ಸ್ ಆಗಿದ್ರೆ ಒಂದೇ ಒಂದು ಸ್ಟ್ಯಾಂಡರ್ಡ್ ಚಿಪ್ಸೆಟ್ ನ ಕಾಣಬಹುದು. ಮೊದಲನೇದಾಗಿ ಈ ಚಿಪ್ಸೆಟ್ ಬಗ್ಗೆ ಹೇಳಬೇಕು ಅಂದ್ರೆ ಇದನ್ನ ಎರಡು ರೀತಿ ಡಿವೈಡ್ ಮಾಡಿದ್ದಾರೆ. ಒಂದು ನ್ಯಾನೋ ಟ್ರಾನ್ಸ್ಮಿಟರ್ ಚಿಪ್ಸೆಟ್ ಆಗಿರುತ್ತೆ, ಮತ್ತೊಂದು TSMC ಚಿಪ್ಸೆಟ್ ಆಗಿರುತ್ತೆ. ಸೊ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಿ ನಿಮ್ಗೆ ತಲೆ ಗುಳ ಬಿಡಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಷ್ಟು ಟ್ರಾನ್ಸ್ಮಿಟರ್ ನ ಬಳಸಿ ಈ ಚಿಪ್ಸೆಟ್ ನ ತಯಾರಿಸಿರ್ತಾರೋ ಅಷ್ಟು ಪವರ್ಫುಲ್ ಅಂತ ಹೇಳ್ಬೋದು ಅಂತ ತಿಳ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸ್ಯಾಮ್ಸಂಗ್ ನವರು ಅವರದೇ ಆದ ಚಿಪ್ಸೆಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದು ಸ್ಯಾಮ್ಸಂಗ್ ಎಕ್ಸಿನೋಸ್ 2100. ಹಾಗೆ ಅವ್ರ ಫೋನ್ಗಳಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 888 ಚಿಪ್ಸೆಟ್ ನ ಕೂಡ ಯೂಸ್ ಮಾಡ್ತಾರೆ. ಸೊ ಇವೆರಡು ನ್ಯಾನೋಮೀಟರ್ ಚಿಪ್ಸೆಟ್ ಆಗಿರುತ್ತೆ. ಆದ್ರೆ ಉಳಿದೆಲ್ಲ ಚಿಪ್ಸೆಟ್ಗಳು ಆಪಲ್ ನವರ ಚಿಪ್ಸೆಟ್ ಕೂಡ TSMC ಚಿಪ್ಸೆಟ್ ಗಳಾಗಿರುತ್ತೆ. ಸೊ ಸಾಮಾನ್ಯವಾಗಿ ಈ TSMC ಚಿಪ್ಸೆಟ್ ಗಳು ಸ್ವಲ್ಪ ಪವರ್ಫುಲ್ ಅಂತಾನೆ ಹೇಳ್ಬೋದು. ಆದ್ರೆ ಮೀಡಿಯಾಟೆಕ್ ಚಿಪ್ಸೆಟ್ ನಲ್ಲಿ 6 ನ್ಯಾನೋಮೀಟರ್ ಟ್ರಾನ್ಸ್ಮಿಟರ್ ಇರುತ್ತೆ. ಸೊ ಹಾಗಾಗಿ ಅದು ಇನ್ನೂ ಪವರ್ಫುಲ್ ಅಂತ ಹೇಳ್ಬೋದು. ಸೊ ಪವರ್ಫುಲ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಸಾಮಾನ್ಯವಾಗಿ ಸ್ಮಾರ್ಟ್ ಫೋನ್ ಗಳನ್ನ ಹೆಚ್ಚು ಯೂಸ್ ಮಾಡ್ತಾ ಇದ್ರೆ ಬೇಗ ಬಿಸಿ ಆಗೋದು ಅಥವಾ ಹ್ಯಾಂಗ್ ಆಗೋದು ಇದೆಲ್ಲ ಆಗೋದು ಸಹಜ. ಆದ್ರೆ ಹೆಚ್ಚು ಪವರ್ಫುಲ್ ಇರೋ ಚಿಪ್ಸೆಟ್ ನ ಸ್ಮಾರ್ಟ್ ಫೋನ್ಗಳು ಬೇಗ ಬಿಸಿ ಆಗೋದಿಲ್ಲ, ಹಾಗೆ ಹ್ಯಾಂಗ್ ಕೂಡ ಆಗೋದಿಲ್ಲ, ಹಾಗೆ ಬ್ಯಾಟರಿ ಕನ್ಸಂಪ್ಷನ್ ಕೂಡ ಹೆಚ್ಚು ಬರುತ್ತೆ. ಸೊ ಅದರಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕಾಣಬಹುದು. ಇನ್ನು ಇದರ CPU ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲಾ ಚಿಪ್ಸೆಟ್ ಗಳು ARM ಡಿಸೈನ್ ಬೇಸ್ಡ್ ಆಗಿರುತ್ತೆ. ಆದ್ರೆ ಆಪಲ್ ಚಿಪ್ಸೆಟ್ ಮಾತ್ರ ಅವರದೇ ಆದ ಓನ್ ಡಿಸೈನ್ ಇರುತ್ತೆ. ಆ ಡಿಸೈನ್ ಕಟ್ಕೊಂಡು ನಮ್ಗೇನು ಅದು ಎಷ್ಟು ಸ್ಪೀಡ್ ಬರುತ್ತೆ ಅಂತ ಹೇಳಪ್ಪ ಅಂತೀರಾ? ಬನ್ನಿ ಅದನ್ನು ನೋಡ್ಬಿಡೋಣ. ಇದಕ್ಕೆ ಕ್ಲಾಕ್ ಸ್ಪೀಡ್ ಅಂತಾರೆ. ಈಗ ನಾನು ಪ್ರತಿಯೊಂದು ಚಿಪ್ಸೆಟ್ ಗಳಲ್ಲೂ ಎಷ್ಟು ಸ್ಪೀಡ್ ಇರುತ್ತೆ ಅಂತ ಹೇಳ್ತೀನಿ. ಇದನ್ನ ಗಿಗಾ ಹರ್ಟ್ಸ್ ನಲ್ಲಿ ಅಳೆಯಲಾಗುತ್ತೆ. ಸೊ ಮೊದಲನೇದಾಗಿ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ನ ಸ್ಪೀಡ್ ಬಂದು 2.84 ಗಿಗಾ ಹರ್ಟ್ಸ್ ಇರುತ್ತೆ. ಹಾಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 1200 ನ ಸ್ಪೀಡ್ ಬಂದು 3.0 ಗಿಗಾ ಹರ್ಟ್ಸ್ ಇರುತ್ತೆ. ಹಾಗೆ ಸ್ಯಾಮ್ಸಂಗ್ ನ ಎಕ್ಸಿನೋಸ್ 1200 ಬಂದು 2.20 ಗಿಗಾ ಹರ್ಟ್ಸ್ ಇರುತ್ತೆ. ಹಾಗೆ ಆಪಲ್ ನ A14 ಸ್ಪೀಡ್ ಬಂದು 3.1 ಗಿಗಾ ಹರ್ಟ್ಸ್ ಇರುತ್ತೆ. ಹಾಗೆ ಕಿರಿನ್ 9000 ನ ಸ್ಪೀಡ್ ಬಂದು 3.13 ಗಿಗಾ ಹರ್ಟ್ಸ್ ಇರುತ್ತೆ. ಸೊ ಇದರಲ್ಲಿ ಕಿರಿನ್ 9000 ಚಿಪ್ಸೆಟ್ ಹೆಚ್ಚು ಪವರ್ಫುಲ್ ಅಂತ ಹೇಳ್ಬೋದು, ಹಾಗೆ ಹೆಚ್ಚು ಫಾಸ್ಟ್ ಅಂತ ಹೇಳ್ಬೋದು. ಹಾಗಂದ್ ಮಾತ್ರಕ್ಕೆ ಎಲ್ಲಾ ಚಿಪ್ಸೆಟ್ ಗಳಿಗಿಂತ ಇದು ಹೆಚ್ಚು ಪವರ್ಫುಲ್ ಅಂತ ಹೇಳೋಕ್ಕಾಗೋದಿಲ್ಲ. ಬೇರೆ ಪ್ಯಾರಾಮೀಟರ್ಸ್ ನಾವು ನೋಡ್ಬೇಕಾಗತ್ತೆ. ಇನ್ನು ಇದರ GPU ನೋಡೋದಾದ್ರೆ, ಅಂದಾಗೆ GPU ಅಂದ್ರೆ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಇದರಿಂದ ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಯಾವ್ದಾದ್ರು ವಿಡಿಯೋಸ್ ನೋಡುವಾಗಲಿ ಅಥವಾ ಯಾವ್ದಾದ್ರು ಹೈ ಎಂಡ್ ಗೇಮ್ಸ್ ಆಡುವಾಗ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಸೊ ಇದರಲ್ಲಿ ಯಾವುದು ಹೆಚ್ಚು ಪವರ್ಫುಲ್ ಅಂತ ನೋಡೋದಾದ್ರೆ ಸ್ನ್ಯಾಪ್ಡ್ರ್ಯಾಗನ್ 888 ನಲ್ಲಿ Adreno 660 GPU ಅಳವಡಿಸಲಾಗುತ್ತೆ. ಇನ್ನು ಮೀಡಿಯಾಟೆಕ್ ಡೈಮೆನ್ಸಿಟಿ 1200 ನಲ್ಲಿ
ARM Mali G77 ಅನ್ನೋ GPU ಇದೆ. ಇನ್ನು ಸ್ಯಾಮ್ಸಂಗ್ ನ Exynos 1200 ನಲ್ಲಿ Adreno 650 ಅನ್ನೊಂದು ಕಾಣಬಹುದು. ಇನ್ನು ಆಪಲ್ ನ ಚಿಪ್ಸೆಟ್ ನಲ್ಲಿ A14 ಅನ್ನೋ GPU ಕಾಣಬಹುದು. ಹಾಗೆ ಕಿರಿನ್ 9000 ನಲ್ಲಿ ARM Mali G78 ಅನ್ನೋ GPU ಕಾಣಬಹುದು. ಇದ್ರಲ್ಲಿ ನಮ್ಗೆ ಏನು ಅರ್ಥ ಆಗ್ಲಿಲ್ಲ ಅಂದ್ರೂ ಸ್ನ್ಯಾಪ್ಡ್ರಾಗನ್ 888 ಹೆಚ್ಚು ಪವರ್ಫುಲ್ ಅಂತ ಅನ್ಕೊಳ್ಳಿ. ಇನ್ನು ನಂತರದು ಈ ಚಿಪ್ಸೆಟ್ ನ AnTuTu ಸ್ಕೋರ್ಸ್ ನ ನೋಡೋಣ. ಇದೇನಪ್ಪಾ ಅಂತಂದ್ರೆ ಇದೊಂದು ಚೈನೀಸ್ ಸಾಫ್ಟ್ವೇರ್. ಇದ್ರ ಮೂಲಕ ಇಡೀ ಪ್ರಪಂಚದಾದ್ಯಂತ ಎಲ್ಲಾ ಸ್ಮಾರ್ಟ್ ಫೋನ್ ಗಳನ್ನು ಚೆಕ್ ಮಾಡಿ ಯಾವುದು ಬೆಸ್ಟ್ ಫೋನ್ ಅಂತ ಒಂದು ಸ್ಕೋರ್ ಕೊಡ್ತಾರೆ. ಸೊ ಅದೇ ರೀತಿ ಈ ಚಿಪ್ಸೆಟ್ ಗಳಿಗೂ ಕೂಡ ಸ್ಕೋರ್ ಕೊಡಲಾಗಿದೆ. ಅದನ್ನು ಈಗ ನೋಡೋಣ. ಮೊದಲನೇದಾಗಿ ಸ್ನ್ಯಾಪ್ಡ್ರಾಗನ್ ನ 888 ಸ್ಕೋರ್ ನ ನೋಡೋದಾದ್ರೆ ಇದಕ್ಕೆ 7,22,470 ಸ್ಕೋರ್ ಕೊಡಲಾಗಿದೆ. ಹಾಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 1200 ಬಂದು 7,11,664 ಸ್ಕೋರ್ ಅನ್ನ ಕೊಡಲಾಗುತ್ತೆ. ಹಾಗೆ ಸ್ಯಾಮ್ಸಂಗ್ Exynos 1200 ಬಂದು 6,87,755. ಹಾಗೆ ಆಪಲ್ ನ A14 ಬಂದು 6,16,776. ಹಾಗೆ ಕಿರಿನ್ 9000 ನ ಸ್ಕೋರ್ ನೋಡೋದಾದ್ರೆ 7,02,819. ಸೊ ಇದರಲ್ಲಿ ಹೈಯೆಸ್ಟ್ ಸ್ಕೋರ್ ನ ನೋಡೋದಾದ್ರೆ ಸ್ನ್ಯಾಪ್ಡ್ರಾಗನ್ 888 ಹೈಯೆಸ್ಟ್ ಸ್ಕೋರ್ ಹೊಂದಿದೆ. ಸೊ ಇದನ್ನು ಎಲ್ಲಾ ಪ್ಯಾರಾಮೀಟರ್ಸ್ ಗಳನ್ನ ನೋಡಿ ಕೊಟ್ಟಿರುವಂತ ಸ್ಕೋರ್ ಆಗಿದೆ. ಇದು ಯಾವ್ದು ನಮ್ಗೆ ಅರ್ಥ ಆಗ್ಲಿಲ್ಲ, ಯಾವ್ದು ಬೆಸ್ಟ್ ಅಂತ ಹೇಳಪ್ಪ ಸಾಕು ಅಂತೀರಾ? ನೀವು ಸ್ಪೆಸಿಫಿಕೇಶನ್ಸ್ ನಲ್ಲಿ ಬೆಸ್ಟ್ ಚಿಪ್ಸೆಟ್ ಯಾವ್ದು ಅಂತ ಕೇಳೋದಾದ್ರೆ ಆಪಲ್ ನ A14 ನಂಬರ್ 1 ಸ್ಥಾನ ತಗೊಳುತ್ತೆ. ಹಾಗೆ AnTuTu ಸ್ಕೋರ್ಸ್ ಪ್ರಕಾರ ನೋಡೋದಾದ್ರೆ ಸ್ನ್ಯಾಪ್ಡ್ರಾಗನ್ 888 ಪ್ರೊಸೆಸರ್ ಬೆಸ್ಟ್ ಅಂತ ಹೇಳ್ಬೋದು. ಹಾಗಾಗಿನೇ ಈಗಿನ ಫ್ಲಾಗ್ಶಿಪ್ ಫೋನ್ಗಳಾದ MI ನ 11 ಸೀರೀಸ್ ಆಗಿರ್ಬೋದು ಅಥವಾ ಸ್ಯಾಮ್ಸಂಗ್ ನ S21 ಸೀರೀಸ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಮೊನ್ನೆ ತಾನೇ ಲಾಂಚ್ ಆದ OnePlus 9 ನಲ್ಲೂ ಕೂಡ ಇದೇ ಸ್ನ್ಯಾಪ್ಡ್ರಾಗನ್ 888 ಚಿಪ್ಸೆಟ್ ನ ನಾವು ಕಾಣಬಹುದು. ಸೊ ಇನ್ಮುಂದೆ ನೀವು ಫೋನ್ ತಗೊಳ್ಳುವಾಗ ಬರೀ ಕ್ಯಾಮ್ರಾ ನೋಡಿ ಅಥವಾ ಫೋನ್ ಸ್ಕ್ರೀನ್ ಸೈಜ್ ನೋಡಿ ತಗೊಳ್ಳೋದಕ್ಕಿಂತ ಅದರ ಚಿಪ್ಸೆಟ್ ನ ಕೂಡ ನೋಡಿ ತಗೊಳ್ಳೋದ್ರಿಂದ ನಿಮ್ಮ ಫೋನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಷಯ. ಈ ಮಾಹಿತಿಗಳು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಅಥವಾ ಸ್ವಲ್ಪನಾದ್ರೂ ಇದರಿಂದ ತಿಳ್ಕೊಂಡಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಒಳ್ಳೆದನ್ನೇ ನೋಡಿ, ಒಳ್ಳೆದನ್ನೇ ಕೇಳಿ, ಒಳ್ಳೆದನ್ನೇ ಹಂಚಿ ಅಂತ ಹೇಳ್ತಾ ನಮಸ್ಕಾರ, ಟಾಟಾ.